ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಾಗಂತ ಅವಳು ಎಲ್ಲ ಕಡೆನೂ ನುಗ್ಗಕ್ಕಾಗಲ್ಲ. ಬೇರೆಯವ್ರನ್ನ ಸೋಲ್ಸ್ಬೇಕು ಅನ್ಕೊಳ್ಳಲ್ಲ. ಆದ್ರೆ ಅಶೋಕ್ ಇದನಲ್ಲ, ಅವನು ಸಾಮಾನ್ಯ ಅಲ್ಲ. ಅವನು ಕಂಪನಿನ ಬೆಳೆಸೋ ಪ್ರಯತ್ನದಲ್ಲಿದ್ದಾನೆ. ಎಲ್ಲ ಕಡೆ ಧೈರ್ಯವಾಗಿ ಹೋಗ್ತಾ ಇದ್ದಾನೆ. ಶಿವಗಾಮಿ ಕೋಟಿ ರೂಪಾಯಿ ಲಾಭ ಆಗ್ತಿದೆ ಅಂದ್ರು ಯಾರಿಗೂ ₹1 ಲಂಚ ಕೊಡಲ್ಲ. ಆದ್ರೆ ಅಶೋಕ್ ಆತರ ಅಲ್ಲ. ಕೆಲಸ ಆಗ್ಬೇಕು ಅಂದ್ರೆ ಯಾರಿಗೇನ್ ಬೇಕಾದ್ರೂ ಕಮಿಷನ್ ಕೊಡ್ತಾನೆ. ಹೇಗ್ ಬೇಕಾದ್ರೂ ಅವನ್ನ ಕನ್ವಿನ್ಸ್ ಮಾಡ್ತಾನೆ. ಆ ಅಶೋಕ್ನ ಲೈಟ್ ಆಗಿ ತಗೊಳಕ್ಕಾಗಲ್ಲ. ಅಯ್ಯೋ ಭಾಯ್, ನಿನ್ನೆ ಮೊನ್ನೆ ಬಿಸ್ನೆಸ್ಗೆ ಬಂದವನವನು. ನಿಮ್ ಮುಂದೆ ಅವನಿನ್ನೂ ಬಚ್ಚ. ನೀವು ಹೋಗಿ ಹೋಗಿ ಅವನಿಗೆ ಹೆದರ್ತಾ ಇದ್ದೀರಲ್ಲ ರಾವಣ್ ಭಾಯ್. ಗೊತ್ತು ರಾಕಿ, ಅವನ್ ನನ್ನನ್ನ ಮೀರ್ಸಕ್ಕಾಗಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಆದ್ರೂ ನಮ್ಮ ಹುಷಾರಲ್ಲಿ ನಾವಿರ್ಬೇಕಲ್ಲ. ಕೆಲವೊಮ್ಮೆ ದೊಡ್ಡ ದೊಡ್ಡ ರೌಡಿಗಳನ್ನ ಗಲ್ಲಿ ಹುಡುಗರು ಹೊಡೆದು ಬಿಸಾಕ್ಬಿಡ್ತಾರೆ. ಹಾಗೇನೆ ಬಿಸ್ನೆಸ್, ಏನು ಹೇಳಕ್ಕಾಗಲ್ಲ. ಆಯ್ತು ಭಾಯ್, ನಾನು ನೋಡ್ಕೋತೀನಿ. ಇತ್ತಗೋ, ಕೊಟೇಶನ್ನ ಸಬ್ಮಿಟ್ ಮಾಡಿ ನನಗೆ ಕಾಲ್ ಮಾಡು. ಸರಿ ಭಾಯ್, ನಾನು ಬರ್ತೀನಿ. ಯಾ ಶೋರ್. ಹೇ ವಿಜಿ, ಏನು ನೀನಿಲ್ಲಿ? ಏನ್ ಆಶ್ಚರ್ಯ? ಬಾ ತಿಂಡಿ ಮಾಡ್ಬಾ. ಅಲ್ಲ, ಏನ್ರಿ ನೀವು ಅಳಿಯಂದ್ರನ್ನೇ ಹೋಗು ಬಾ ಅಂತ ಮಾತಾಡ್ಸ್ತಾ ಇದ್ದೀರಾ? ಏನ ಅಳಿಯಾನ? ಹೌದು, ನಂದಿನಿನ ಮದ್ವೆ ಆಗಿರೋರು ಇವರೇ. ಅಲ್ಲ, ಇವ್ರು ನಿಮಗ್ ಗೊತ್ತಾ? ಗೊತ್ತಾ ಅಂತ ಕೇಳ್ತೀಯಲ್ಲ. ಒಂದ್ಸರ್ತಿ ಎಲ್ಲೋ ಹೋಗ್ತಿದ್ದೆ, ಕಾರ್ ಕೆಟ್ಟ ಹೋಯ್ತು. ಆಗ ಇವನ್ ಸಿಕ್ತ. ಇವನ್ಗೂ ನನಗೂ ಪರಿಚಯನೇ ಇಲ್ಲ. ಅಂಥದ್ರಲ್ಲಿ ಇವನ್ ಕಾರ್ನ ನನಗ್ ಕೊಟ್ಟು, ನನ್ನ ಕಾರ್ನ ಇವನ್ ತಗೊಂಡು ಹೋಗಿ ರಿಪೇರಿ ಮಾಡ್ಕೊಂಡು ನನಗೆ ತಂದ್ಕೊಟ್ಟ. ಒಳ್ಳೆ ಹುಡುಗ. ನಂದಿನಿ, ಬಾ ಸರ್ ಹತ್ರ ಆಶೀರ್ವಾದ ತಗೊಳ್ಳೋಣ. ಬಾ ನಂದಿನಿ. ಅಯ್ಯೋ, Okay. ಬೇಡ ಬೇಡ ಬೇಡ. ಅನ್ಯಾಯವಾಗಿ ಯಾವ ಮಾರ್ಬಿಟ್ಟೆ ಕಣೋ ಅಶೋಕ. ಶ್ರೀಮಂತರ ತರ ಬಿಲ್ಡಪ್ ಕೊಟ್ಟ ನಾಲಾಯಕ್ ನನ್ ಮಗ ಇವನು. ಇವನು ನಿಮ್ಗೆ ಹೇಳಿದ್ನ ನಾನ್ ಶ್ರೀಮಂತ ಅಂತ? ಇಲ್ಲ. ಮತ್ತೆ ನೀವೇ ಏನೇನೋ ಅನ್ಕೊಂಡ್ಬಿಟ್ರೆ? ನೋಡ್ ನಂದಿನಿ, ಈ ಹುಡುಗ ನನಗೆ ಸುಮಾರು ದಿವಸದಿಂದ ಗೊತ್ತು. ತುಂಬಾ ಒಳ್ಳೆ ಹುಡುಗ, ಹೆಲ್ಪಿಂಗ್ ನೇಚರ್ ಇರೋನು, ಶ್ರಮಜೀವಿ. ನೀವೆಲ್ಲೋ ಯಾವ ಮಾರ್ಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ದೇವ್ರ ದಯೆಯಿಂದ ನಿನಗೆ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ತುಂಬಾ ನಿಯತ್ತು. ನೋಡು, ಇವನು ಶ್ರೀಮಂತ ಅಲ್ಲ ಅಂತ ಸುಮ್ಮನೆ ಏನೇನು ಯೋಚನೆ ಮಾಡ್ತಾನೆ. ಸಂತೋಷವಾಗಿ ಸಂಸಾರ ಮಾಡೋದಕ್ಕೆ ಹೊಂದಾಣಿಕೆ ಆಗೋ ಒಳ್ಳೆ ಮನ್ಸಿರ್ಬೇಕು. ದುಡ್ಡಿನ ಅವಶ್ಯಕತೆ ಇಲ್ಲ. ನಿನಗೇನಣ್ಣ, ನೀನೇನೋ ಮಾತಾಡ್ತೀಯ. ಬಾಡ್ಗೆ ಮನೆಯಿಂದ ಬಂಗ್ಲೆಗ್ ಬಂದೋ ನೀನು. ಆದ್ರೆ ನಾನ್ ಹಾಗ ಈ ಬಂಗ್ಲೆಯಿಂದ ಬಾಡ್ಗೆ ಮನೆಗೆ ಹೋಗ್ತಾ ಇದ್ದೀನಿ. ಅದೇ ಹೊಟ್ಟೆಗೂ ಬಟ್ಟೆಗೂ ಒದ್ದಾಡೋ ಜೀವನ. ಮಧ್ಯಮ ವರ್ಗದವ್ರ ಗೋಳ್ ಗೊತ್ತಲ್ಲ. 2,000 ಎಕ್ಸ್ಟ್ರಾ ಖರ್ಚು ಮಾಡಿದ್ರು ರೇಷನಿಗೆ ದುಡ್ಡಿರಲ್ಲ.
ಮಿಡಲ್ ಕ್ಲಾಸ್ ಸುಳಿ ಸಿಕ್ಕಾಕೋಬಾರ್ದು ಅಂತ ಇದ್ದೆ. ಕೊನೆಗೂ ಯಾಮಾರಿ ಅಲ್ಲಿಗೆ ಹೋಗ್ಬಿದ್ದೆ. ಕೂದ್ಲು ಉದ್ರೋದ್ಮೇಲೆ ವಾಚನ್ಗೆ ತಗೊಂಡು ಏನ್ ಯೂಸು? ನಾವೇ ಆದಾಗ ಕೆರ್ಕೋಬೇಕು ಅಷ್ಟೇ. ನಾವೆಲ್ಲ ಇಲ್ವಾ ನಂದಿನಿ? ನಿಮ್ಮಿಬ್ಬರನ್ನ ಹಾಗೆಲ್ಲ ಕಷ್ಟಪಡಕ್ ಬಿಟ್ಬಿಡ್ತೀವಾ? ಇಷ್ಟು ದಿನ ನಿಮ್ ಹಂಗಲ್ಲೇ ಇದ್ದಿದ್ದು. ಮದ್ವೆ ಆದ್ಮೇಲೂ ನಿಮ್ ಸಹಾಯನೇ ಎದುರು ನೋಡ್ಬೇಕಂದ್ರೆ ಗಂಡ ಆಗಿದ್ದು ಏನ್ ಪ್ರಯೋಜನ? ಅಶೋಕಣ್ಣ ಯಾವಾಗ್ಲೂ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ರು. ಆದ್ರೆ ಈ ಮನೆಯಲ್ಲಿ ಇದ್ದಿದ್ದು ನಾನೊಂದೊಳ್ಳೆ ಕಡೆ ಮದ್ವೆ ಆಗಿ ಹೋಗ್ಬೇಕಂತ. ಕೊನೆಗೂ ಇಂಥ ಬಿಕಾರಿನೇ ಮದ್ವೆ ಆಗೋ ಹಾಗಾಯ್ತು. ದುಡ್ಡಿರೋರು ಸಂತೋಷವಾಗಿರೋದಕ್ಕೆ ಹಣ ಬೇಡ ಅಂತ ಹೇಳ್ತಾರೆ. ಆದ್ರೆ ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ ಏನು ಅಂತ. ಒಂದೊಳ್ಳೆ ಹೋಟೆಲಿಗೆ ಹೋಗೋದಕ್ಕೂ ಭಯ ಆಗತ್ತೆ. ದೊಡ್ಡ ಬಟ್ಟೆ ಅಂಗಡಿಗೆ ಹೋಗೋದಕ್ಕೂ ಭಯ ಆಗತ್ತೆ. ಒಂದು ವಸ್ತುನ ತಗೋಬೇಕಂತಂದ್ರೆ 100 ಸರಿ ಯೋಚನೆ ಮಾಡ್ಬೇಕು. ಇದನ್ನೆಲ್ಲ ಅನುಭವಿಸ್ತರಿಗೆ ಗೊತ್ತು ಅಣ್ಣ. ನಾವ್ ಯಾವುದೇ ಊಟನ ಆರ್ಡರ್ ಮಾಡೋದಕ್ಕೂ ಮುಂಚೆ ಆದ್ರೂ ರೇಟ್ ನೋಡ್ತೀವಿ. ಆದ್ರೆ ನೀವು ಊಟ ಮಾಡಿದ್ಮೇಲೆ ಬಿಲ್ ನೋಡ್ತೀರಾ. ಅದೇ ನಿನ್ಗೂ ನಮಗೂ ಇರೋ ವ್ಯತ್ಯಾಸ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ದುಡ್ಡು ಬೇಕು. ಗುಣ ಹಿಡ್ಕೊಂಡೇನು ಉಪ್ಪಿನಕಾಯಿ ಹಾಕೋದಾ? ಬಡತನ ತುಂಬಾ ಕ್ರೂರ. ರಂಗ, ನೀನೇನು ಬೇಜಾರು ಮಾಡ್ಕೋಬೇಡ. ಈ ಮಾತುಗಳನ್ನ ಅವಮಾನ ಅಂತ ತಿಳ್ಕೊಬೇಡ. ನೀನು ಇದನ್ನ ಚಾಲೆಂಜ್ ಅಂತ ತಗೋಬೇಕು. ಇವ್ರ ಮಾತುಗಳನ್ನ ಮೋಟಿವೇಶನ್ ಆಗಿ ತಗೋಬೇಕು. ಅರ್ಥ ಆಯ್ತಾ? ನನಗೇನು ಬೇಜಾರಿಲ್ಲ ಸರ್. ಅವಳು ಹೇಳೋದು ಸತ್ಯ ಅಲ್ವಾ? ಪಾಪ ಏನೇನೋ ಕನ್ಸು ಕಟ್ಕೊಂಡು ನನ್ನನ್ನು ಮದುವೆ ಆದ್ಲು. ಇಡೀ ಕನ್ಸಿನ ಕೋಟೆನೆ ಕುಸ್ತೋಯ್ತು. ಒಂದಲ್ಲ ಒಂದಿನ ನಾನು ಬೆಳೆದು ದೊಡ್ಡ ಶ್ರೀಮಂತನಾಗ್ತೀನಿ ಸರ್. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಸರ್. ಹೇ ರಂಗ, ಇದೆಲ್ಲ ಬೇಡ ಕಣ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗು, ಅವಳಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡು.